ಮೊಳಕಾಲ್ಮೂರು ಎನ್.ವೈ. ಚೇತನ್ ರವರು ಬ್ಯಾಟ್ ಬಿಸಿ ಸಾಂಕೇತಿಕವಾಗಿ ಕ್ರಿಕೆಟ್ ಟೂರ್ನಿ ಉದ್ಘಾಟನೆ. ಮೊಳಕಾಲ್ಮೂರು ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಎನ್.ವೈ. ಚೇತನ್ ರವರು ಶನಿವಾರ ಬೆಳಿಗ್ಗೆ ಪಟ್ಟಣದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಅಂಬೇಡ್ಕರ್ ಬಾಯ್ಸ್ ಸಂಘದ ವತಿಯಿಂದ ಆಯೋಜಿಸಲಾದ ಮಿನಿ ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಚೇತನ್ ರವರು, ಯುವಕರಲ್ಲಿ ಶಿಸ್ತಿನ ಬದುಕು ಕಟ್ಟಿಕೊಳ್ಳಲು ಹಾಗೂ ದೈಹಿಕ ಮಾನಸಿಕ ಆರೋಗ್ಯ ಕಾಪಾಡಲು ಕ್ರೀಡೆ ಅತ್ಯಂತ ಬಲವಾದ ಮಾಧ್ಯಮ. ಇಂದಿನ ಪೀಳಿಗೆಗೆ ಕ್ರಿಕೆಟ್ ಕೇವಲ ಮನರಂಜನೆ ಅಲ್ಲ, ಅದು ವೃತ್ತಿಯಾಗಿ ರೂಪಾಂತರಗೊಂಡಿದೆ. ಸರ್ಕಾರವು ನೀಡಿರುವ ಗ್ರಾಮ ನಗರ ಮಟ್ಟದ ಕ್ರೀಡಾ ಸೌಲಭ್ಯಗಳನ್ನೆಲ್ಲ ಯುವಕರು ಶ್ರೇಷ್ಠವಾಗಿ ಬಳಸಿಕೊಂಡು ರಾಷ್ಟ್ರ ಮಟ್ಟದ ಸಾಧನೆಗೆ ತುದಿಗಾಲಲ್ಲಿ ನಿಂತಿರಬೇಕು ಎಂದರು. ಕ್ರೀಡಾಪಟುಗಳಿಗೆ ಸ್ವಾಗತಿಸಲಾಯಿತು. ಉದ್ಘಾಟನೆಯ ನಂತರ ನಡೆದ ಪ್ರಥಮ ಪಂದ್ಯವನ್ನು ಎನ್.ವೈ. ಚೇತನ್ ರವರು ಬ್ಯಾಟ್ ಬಿಸಿ ಸಾಂಕೇತಿಕವಾಗಿ ಪ್ರಾರಂಭಿಸಿದರು. ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿ. ಪ್ರಕಾಶ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಕ್ರಿಕೆಟ್ ಟೂರ್ನಿಯನ್ನು ಆರಂಭಿಸಿದ್ದು ಸಂತೋಷ. ಸಂವಿಧಾನವನ್ನು ರಚಿಸಿದ ಡಾ. ಬಾಬಾ ಸಾಹೇಬ ಅಂಬೇಡ್ಕರ್ ನೇತೃತ್ವದಲ್ಲಿ ದೇಶಕ್ಕೆ ನೀಡಿದ ಮಹತ್ವವನ್ನು ಇಂದು ಜನರು ಮರೆತು ರಾಜಕಾರಣಿಗಳನ್ನು ದೇವರಂತೆ ಪೂಜಿಸುವ ಪ್ರವೃತ್ತಿ ಹೆಚ್ಚುತ್ತಿರುವುದು ಚಿಂತಾಜನಕವಾಗಿದೆ. ಸಂವಿಧಾನದ ಪ್ರಕಾರ ಇಲ್ಲಿ ಪ್ರಜೆಗಳೇ ಪರಮಪ್ರಭುಗಳು, ಆಯ್ಕೆಯಾದ ರಾಜಕಾರಣಿಗಳು ನಮ್ಮ ಸೇವಕರು ಎಂಬ ಸತ್ಯವನ್ನು ಮರುಸ್ವಾಧೀನ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ವ್ಯಕ್ತವಾಗಿದೆ. ಮತದಾರರು ತಮ್ಮ ವೋಟಿನ ಶಕ್ತಿಯನ್ನು ಸರಿಯಾಗಿ ಅರಿತುಕೊಳ್ಳಬೇಕು. ವೋಟು ಒಂದು ಕೇವಲ ಕರ್ತವ್ಯವಲ್ಲ, ಅದು ಪ್ರಜಾಪ್ರಭುತ್ವದ ಅತಿಶಕ್ತಿ. ಸಮಾಜದ ದಿಕ್ಕನ್ನು ತಿರುಗಿಸುವ ಸಾಧನ. ಕ್ರೀಡೆ ಮನುಷ್ಯನ ದೈಹಿಕ ಶಕ್ತಿಯನ್ನು ಮಾತ್ರವಲ್ಲದೆ ಮನೋಬಲ, ಶಿಸ್ತು, ತಂಡ ಸಮ್ಮಿಲನ ಹಾಗೂ ನಾಯಕತ್ವ ಗುಣಗಳನ್ನು ವಿಕಸನಗೊಳಿಸುವ ಶಕ್ತಿ ಹೊಂದಿದೆ. ಇಂತಹ ಕ್ರೀಡಾಕೂಟಗಳು ಯುವಕರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿ ಎಂದರು. ಅನುಭವ ನೀಡುತ್ತೆ ಹಾಗೂ ಮುಂದೆ ಹೇಗೆ ಸೋತೀವಿ, ಯಾವ ಕಾರಣಕ್ಕೆ ಸೋತೀವಿ ಅಂತ ನಾವು ತಿಳ್ಕೊಂಡ್ರೆ ಮತ್ತೆ ಮುಂದೆ ಕೂಡ ನಾವು ಅದೇ ರೀತಿ ನಾವು ಗೆಲ್ಲೋದಕ್ಕೆ ಒಂದು ದಾರಿಯಾಗುತ್ತೆ. ಯಾವ ರೀತಿ ನಾವು ಗೆಲ್ಲಬಹುದು, ಎದುರಿಸಬಹುದು ಎಂದು ನಮಗೆ ಒಂದು ಅನುಭವ ಸಿಗುತ್ತೆ ಎಂದು ಹೇಳ್ತಾ, ಹಾಗೂ ನಾವು ಸೋತೀವಿ ಅಂತ ಹೇಳ್ಬಿಟ್ಟು ಯಾರು ಕೂಡ ನಿರಾಸೆ ಪಡೋದಕ್ಕೆ ಹೋಗ್ಬಾರ್ದು. ಜೀವನದಲ್ಲಿ ಎಂಥದೇ ಸಮಸ್ಯೆ ಇದ್ರೂ ಕೂಡ ನಾವು ಅದೇ ರೀತಿ ಧೈರ್ಯದಿಂದ ಮುಂದೆ ಸಾಗಬೇಕು. ಇಲ್ಲಿ 200 ಬೆಡ್ ಹಾಸ್ಪಿಟಲ್ ನ ಎನ್.ವೈ. ಗೋಪಾಲ್ ಕೃಷ್ಣಾಜಿ ಅವರು ಜಾರಿಗೆ ತಂದಿದ್ದಾರೆ. ಬಜೆಟ್ ಅಲ್ಲಿ ಮಂಜೂರು ಮಾಡ್ತಿದ್ದಾರೆ. ಸಾಕಷ್ಟು ಬಡವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಬಜೆಟ್ ನಲ್ಲಿ 200 ಬೆಡ್ ಹಾಸ್ಪಿಟಲ್ ನ ಮಂಜೂರು ಮಾಡ್ತಿದ್ದಾರೆ. ಅದನ್ನ ವೀಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಿನ್ನೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಬಂದಿದ್ರು. ನಿಜಕ್ಕೂ ಕೂಡ ಬಹಳಷ್ಟು ಜನಕ್ಕೆ ನೀವೆಲ್ಲರೂ ನೋಡಿರ್ಬೋದು. ನಿನ್ನೆ ನನಗೆ ಅನಿಸಿದ್ದೇನಂತಂದ್ರೆ, ಅಲ್ಲಿ ಬಂದಿರ್ತಕ್ಕಂಥ ಸಾಕಷ್ಟು ಜನ ಮುಖಂಡರಿಗೆ ಹಾಸ್ಪಿಟ್ಲ್ ಬಗ್ಗೆ ಯಾರಿಗೂ ಗಮನ ಇರಲಿಲ್ಲ. ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಹಾಸ್ಪಿಟ್ಲ್ ಬಗ್ಗೆ ಯಾರಿಗೂ ಇಚ್ಛಾಶಕ್ತಿ ಇರಲಿಲ್ಲ, ಗಮನ ಇರಲಿಲ್ಲ. ಅಲ್ಲಿ ಎಲ್ಲ ಇದ್ದಿದ್ದ ಗಮನ ಏನಪ್ಪಾ ಅಂತಂದ್ರೆ, ಯಾರ ಬಲ ಹೆಚ್ಚೈತೆ, ಯಾರ ಬಲ ಕಡಿಮೆ ಐತೆ, ನಾವ್ ಹೆಚ್ಚಿದೀವಿ, ನಮ್ ಶಕ್ತಿ ಜಾಸ್ತಿ ಐತೆ ಅಂತ ತೋರ್ಪಡಿಕೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲೇ ಎಲ್ಲರೂ ತಲ್ಲೀನರಾಗಿದ್ರು. ಆದ್ರೆ ನಿಜವಾದ ಒಂದು ಜನ ಸಮುದಾಯಕ್ಕೆ ಸಾಮಾಜಿಕ ಸ್ತರ ವಿನ್ಯಾಸದ ಕೆಳಗೆ ಇವತ್ತು ಚಿಕಿತ್ಸೆಗೂ ದುಡ್ಡಿಲ್ಲದೆ ಬರದಾಡ್ತಕ್ಕಂಥ ಜನಗಳಿಗೆ ಹಾಸ್ಪಿಟಲ್ ಅವಶ್ಯಕತೆ ಎಷ್ಟಿದೆ, ಅದು ಎಲ್ಲಿ ಆಗಬೇಕು ಅಂತಕ್ಕಂಥ ಮುತುವರ್ಜಿ ವಹಿಸಿ ಚರ್ಚೆ ಮಾಡ್ತಕ್ಕಂಥ ಕಾಳಜಿ ಯಾರಿಗೂ ಇರಲಿಲ್ಲ ನಿನ್ನೆ. ಇದು ವ್ಯವಸ್ಥೆ ಅಲ್ಲ. ಯಾಕೆಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾದ ದಾರಿಯಲ್ಲಿ ಸಾಗಿದ್ರೆ ಮಾತ್ರ ಎಲ್ಲಾ ಕ್ಷೇತ್ರಗಳು, ಎಲ್ಲಾ ಜಿಲ್ಲೆಗಳು, ಎಲ್ಲಾ ರಾಜ್ಯಗಳು ಉದ್ಧಾರ ಆಗ್ತವೆ, ದೇಶನ ಉದ್ಧಾರ ಆಗುತ್ತೆ. ಅದು ಬಿಟ್ಬಿಟ್ಟು ಸ್ವಪ್ರತಿಷ್ಠೆನೇ ಜಾಸ್ತಿ, ಈ ಇದರಲ್ಲಿ ನಾನ್ ಜಾಸ್ತಿ, ನನ್ನ ಬಲ ಜಾಸ್ತಿ ಇಲ್ಲೇ ಐತಂತ ತೋರಿಸ್ಕೋಬೇಕು, ನನ್ನ ಬಲ ಜಾಸ್ತಿ ಇಲ್ಲೇ ಐತಂತ ತೋರಿಸ್ಕೋಬೇಕು, ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ನನಗೆ ಸಿಗಬೇಕು ಅಂತಕ್ಕಂಥ ಒಂದು ಸ್ಪರ್ಧೆ ಏರ್ಪಡಿಸಂಗಿತ್ತು ನಿನ್ನೆ ಸಭೆ. ಹಂಗಾಗಬಾರ್ದು. ಯಾಕೆಂತಂದ್ರೆ ಯಾವುದೇ ಒಂದು ಜನಪರ ಕೆಲಸಗಳನ್ನ ಇಲ್ಲಿ ಶಾಸಕರು ಇಲ್ಲಿ ಜಾರಿಗೆ ತಂದ ಮೇಲೆ ಅದನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಇಲ್ಲಿರ್ತಕ್ಕಂಥ ಜನ ಸಮುದಾಯಗಳ ಮೇಲೆ ಇದೆ.